ಹಾಯ್, ನಾನೆಲ್ಲ ಬ್ಯೂಟಿಫುಲ್ ಸೋಲ್ಸ್ ಅನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಸೊ ಇವತ್ತು ನಾವು ನೋಡ್ತಾ ಇರುವಂತದ್ದು ನೆಕ್ಸ್ಟ್ ಬರುವಂತ ವಾರ ಯಾವ ರೀತಿ ಎಲ್ಲ ಆಗಿರುತ್ತೆ, ಲೈಕ್ 4th ಇಂದ ನೆಕ್ಸ್ಟ್ 14th ವರೆಗೂ ತುಲಾ ರಾಶಿ ಅವರಿಗೆ ಏನೆಲ್ಲ ಬರ್ಲಿಕ್ಕೆ ಹೋಗ್ತಾ ಇದೆ. ಸೊ ಲಾಸ್ಟ್ ವೀಕ್ ಅಲ್ಲಿ ಏನು ನಾವು ಮಾಡಿದ್ವಿ, ಇವಾಗ ಬ್ರೇಕ್ ಡೌನ್ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ ಪ್ರತಿಯೊಂದು ರೀಡಿಂಗ್ ಅನ್ನ ಅಂತ ಹೇಳ್ಬಹುದು. ಇದುವರೆಗೂ ರೀಡಿಂಗ್ ಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಕನೆಕ್ಟ್ ಮಾಡ್ಕೊಳ್ಳಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು. ಹಾಗೆ ನಿಮ್ಗೆ ಏನಾದ್ರೂ ತೊಂದರೆಗಳು ಬರ್ತಾ ಇದೆ, ಲೈಕ್ ಪೇಡ್ ಕನ್ಸಲ್ಟೇಷನ್ಸ್ ಆಪ್ಷನ್ಸ್ ಅವೈಲೇಬಲ್ ಇದೆ. ಯಾವುದೇ ರೀತಿ ತೊಂದರೆಗಳು ಬರ್ತಾ ಇದೆ ಲೈಫ್ ಅಲ್ಲಿ, ನಿಮ್ಗೆ ರಿಲೇಶನ್ಶಿಪ್ ಇರ್ಬೋದು, ಅಥವಾ ಕಪಲ್ಸ್ ಪ್ರಾಬ್ಲಮ್ ಇರ್ಬೋದು, ಮ್ಯಾರೇಜ್ ಪ್ರಾಬ್ಲಮ್ ಇರ್ಬೋದು, ಜಾಬ್ ಕರಿಯರ್ ಅಲ್ಲೇ ಏನಾದ್ರೂ ನಿಮ್ಗೆ ಸಮಸ್ಯೆ ಕಾಡ್ತಾ ಇದೆ, ಎಕ್ಸಾಮ್ ಬಗ್ಗೆ ಏನಾದ್ರೂ ಕೇಳ್ಬೇಕಾಗಿದೆ, ಅಥವಾ ನಿಮ್ಗೆ ಕ್ಲಾರಿಟಿ ಇಲ್ಲ ಮುಂದೆ ಏನ್ ಮಾಡ್ಬೇಕು, ಯಾವ ಫೀಲ್ಡ್ ಗೆ ಹೋಗ್ಬೇಕು ಅಂತ ಹೇಳಿ, ಖಂಡಿತ ಒಂದ್ಸಾರಿ ಕನ್ಸಲ್ಟ್ ಮಾಡ್ಕೊಳ್ಳಿ. ಪೇಡ್ ಕನ್ಸಲ್ಟೇಷನ್ಸ್ ಇರುತ್ತೆ. ಸೊ ಮೊಬೈಲ್ ನಂಬರ್ ಅನ್ನ ಮೆನ್ಷನ್ ಮಾಡಿರ್ತೀನಿ, ಕನೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ರೀಡಿಂಗ್ ನಿಮ್ ತನಕ ಬರ್ತಾ ಇದೆ ಅಂತಂದ್ರೆ ಇಟ್ಸ್ ನಾಟ್ ಅ ಕೋ ಇನ್ಸಿಡೆನ್ಸ್ ಅಂತ ಹೇಳ್ಬಹುದು. ಹಾಗಾಗಿ ಒಂದ್ ಸಾರಿ ಎನರ್ಜಿ ಎಕ್ಸ್ಚೇಂಜಿಂಗ್ ಕಂಪಲ್ಸರಿ ಆಗಿರುತ್ತೆ. ಸೊ ಒಂದ್ ಲೈಕ್ ಕೊಡೋದನ್ನ ಮಾತ್ರ ಮರಿಲಿಕ್ಕೆ ಹೋಗ್ಬೇಡಿ. ಹಾಗೆ ನಿಮ್ಗೆ ಇನ್ನೂ ಹೇಳ್ಬೇಕು ಅಂತಂದ್ರೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡಬಹುದು, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವರು ಕೂಡ ನೋಡಬಹುದು. ಬನ್ನಿ ಹಾಗಿದ್ರೆ ನೋಡೋಣ ಏನ್ ಬರ್ತಾ ಇದೆ ತುಲಾರಾಶಿ ಅವರಿಗೆ ಈ ಒಂದು ಬರೋ ವಾರ. ಏನೆಲ್ಲ ಯೂನಿವರ್ಸ್ ಅವ್ರಿಗೆ ಮೆಸೇಜಸ್ ಅನ್ನ ಕೊಡ್ಲಿಕ್ಕೆ ಹೋಗ್ತಾ ಇದೆ, ಇಂಪಾರ್ಟೆಂಟ್ ಆಗಿರುವಂತದ್ದು, ಯಾವ ಏರಿಯಾದಲ್ಲಿ ಅವರು ವರ್ಕ್ ಮಾಡ್ಬೇಕು ಅಂತ ಹೇಳಿ. ಬಾಟಮ್ ಆಫ್ ದಿ ಡೆಕ್ ಬರ್ತಾ ಇರುವಂತದ್ದು ಯು ಆರ್ ಗುಡ್ ಇನಫ್ ಅಂತ ಬರ್ತಾ ಇದೆ. ಸೊ ಐ ಥಿಂಕ್ ನನ್ಗೆ ಇಲ್ಲಿ 2 ಮೆಸೇಜಸ್ ಯೂನಿವರ್ಸ್ ಇಂದ ಬರ್ತಾ ಇದೆ ತುಲಾರಾಶಿ ಅವರಿಗೆ. ಏನಿದೆ ಅಂತ ಹೇಳಿ ನೋಡೋಣ. ಸ್ವಲ್ಪ ಬ್ರೈಟ್ ಆಗಿದೆ ಇದು. ಓಕೆ, ನಥಿಂಗ್ ವಿಲ್ ಕಮ್ ಆಫ್ ದಿಸ್ ಸಿಚುವೇಶನ್. ನ್ಯೂ ಸ್ಟಾರ್ಟ್ ಈಸ್ ಕಮಿಂಗ್. ವಾವ್, ಸೂಪರ್ ಎನರ್ಜಿ ಖಂಡಿತ ಕ್ಲೇಮ್ ಮಾಡಿ. ಐ ಆಮ್ ಬ್ಲಸ್ಡ್ ವಿತ್ ಪಾಸಿಟಿವ್ ಎನರ್ಜಿ ಅಂತ ಹೇಳಿ ಇದನ್ನ ಕಮೆಂಟ್ ಅಲ್ಲಿ ಖಂಡಿತ ಮೆನ್ಷನ್ ಮಾಡಿ. ಓಕೆ, ನಿಮಗಾಗಿ ಏನೋ ಒಂದು ಹೊಸ ಸ್ಟಾರ್ಟ್ಅಪ್ ಬರ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ಯೂನಿವರ್ಸ್ ಕನ್ಫರ್ಮ್ ಮಾಡ್ತಾ ಇದೆ. ತುಂಬಾ ತುಂಬಾ ಒಂದು ಏನಂತಂದ್ರೆ ಇದನ್ನ ಫಸ್ಟ್ ಬ್ರೇಕ್ ಮಾಡೋಣ. ಏನ್ ಬರ್ತಾ ಇದೆ ನೋಡಿ. ಏನೋ ಐ ಥಿಂಕ್ ಯಾವುದೋ ಒಂದು ಸೈಕಲ್ ಅಲ್ಲಿ ನೀವು ಸಿಕ್ಕಾಕೊಂಡಿದ್ರಿ, ಅಥವಾ ಎಲ್ಲೋ ತುಂಬಾ ಎಫರ್ಟ್ ಹಾಕ್ತಾ ಇದ್ರಿ, ಬಟ್ ನಿಮ್ಗೆ ಅಲ್ಲಿ ರಿಸಲ್ಟ್ ಕಡಿಮೆ ಬರ್ತಾ ಇತ್ತು. ಸಮಥಿಂಗ್ ನಿಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇದ್ದಿಲ್ಲ. ಮತ್ತೆ ಎಲ್ಲೋ ಸ್ಟಕ್ ಫೀಲ್ ಮಾಡ್ಕೊಳ್ತಾ ಇದ್ರಿ, ಲೈಕ್ ನಿಮ್ಮ ಕರಿಯರ್ ಜಾಬ್ ಇರ್ಬಹುದು, ಎಲ್ಲೋ ಒಂದ್ ಕಡೆ ನೀವು ಸ್ಟಕ್ ಫೀಲ್ ಮಾಡ್ಕೊಳ್ತಾ ಇದ್ರಿ. ಬಟ್ ಇವಾಗ ಏನಾಗಲಿಕ್ಕೆ ಹೋಗ್ತಾ ಇದೆ ಅಂತಂದ್ರೆ ನಿಮ್ಗೆ ಇಲ್ಲಿಂದ ಯೂನಿವರ್ಸ್ ಏನ್ ಹೇಳ್ತಾ ಇದೆ, ಒಂದು ನ್ಯೂ ಸ್ಟಾರ್ಟ್ಅಪ್ ನಿಮ್ಮ ಲೈಫ್ ಅಲ್ಲಿ ಆಗ್ಲಿಕ್ಕೆ ಹೋಗ್ತಾ ಇದೆ, ನ್ಯೂ ಸ್ಟಾರ್ಟ್ ಆಗ್ಲಿಕ್ಕೆ ಹೋಗ್ತಾ ಇದೆ. ರಿಲೇಟೆಡ್ ಏನಾದ್ರೂ ಆಗಿರ್ಬಹುದು, ಇದನ್ನ ನೀವು ರಿಲೇಟ್ ಮಾಡ್ಕೊಳ್ಳಿ. ಯಾವ ಏರಿಯಾದಲ್ಲಿ ನಿಮ್ಗೆ ತುಂಬಾ ಒಂದು ಎಫರ್ಟ್ ಹಾಕ್ತಾ ಇದ್ರಿ ಅನ್ನುವಂಥದ್ದನ್ನ. ಓಕೆ, ಸೊ ಇಂಪಾರ್ಟೆಂಟ್ ಇದೆ, ಎನರ್ಜಿ ಖಂಡಿತ ಕ್ಲೇಮ್ ಮಾಡ್ಕೊಳ್ಳಿ. ಮತ್ತೆ ಮೇ ಬಿ ಇದಕ್ಕಿಂತ ಮುಂಚೆ ನೀವು ಸ್ಟಾರ್ಟ್ಅಪ್ ಕೂಡ ಮಾಡಿರ್ಬೋದು, ಯಾವುದೋ ಒಂದು ಏರಿಯಾದಲ್ಲಿ ಸ್ಟಾರ್ಟ್ಅಪ್ ಮಾಡಿರ್ಬೋದು, ಆದ್ರೆ ಅದು ನಿಮ್ಗೆ ರಿಸಲ್ಟ್ ಕೊಡದೇ ಇರಬಹುದು ಇಷ್ಟು ದಿನ. ಬಟ್ ಇವಾಗ ಏನಾಗ್ಲಿಕ್ಕೆ ಹೋಗ್ತಾ ಇದೆ, ಅಲ್ಲಿ ರಿಸಲ್ಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಿಮ್ಗೆ ಹಾರ್ಡ್ ವರ್ಕ್ ಮಾಡಿದೀರಾ, ಎಲ್ಲ ಮಾಡಿದೀರಾ, ಬಟ್ ಇವಾಗ ಏನಾಗ್ತಾ ಇದೆ, ನ್ಯೂ ಮೂನ್ ಇದೆ ಅಲ್ವಾ. ನ್ಯೂ ಮೂನ್ ಏನ್ ಹೇಳುತ್ತೆ, ಏನಾದ್ರೂ ಹೊಸದಾಗಿ ಶುರು ಆಗಿರೋದು ಅಥವಾ ಆಗ್ತಾ ಇರೋದು. ನೋಡಿ ಹಾಗಿದ್ರೆ ಅಬ್ಸರ್ವ್ ಮಾಡಿ ಏನ್ ಬರ್ತಾ ಇದೆ ಅಂತ ಹೇಳಿ. ಓಕೆ, ಮತ್ತೆ ಇನ್ನು ನೋಡೋಣ ಏನ್ ಬರ್ತಾ ಇದೆ. ಇನ್ನೂ ಒಂದು ಕಾರ್ಡ್ ಅಲ್ಲಿ ಇನ್ನೂ ಮೆಸೇಜ್ ಏನ್ ನಿಮ್ಗೆ ಬರ್ತಾ ಇದೆ. ನಥಿಂಗ್ ವಿಲ್ ಕಮ್ ಆಫ್ ದ ಸಿಚುವೇಶನ್ ಅಂತ ಬರ್ತಾ ಇದೆ. ನೋಡಿ ಕೆಲವೊಂದ್ ಸಾರಿ ಸೇಮ್ ಥಿಂಗ್ ಏನಂತಂದ್ರೆ ನಾನು ಹೇಳಿದ್ನಲ್ಲ, ತುಂಬಾ ಎಫರ್ಟ್ ಹಾಕ್ತಾ ಇದ್ರಿ, ಬಟ್ ಅಲ್ಲಿ ರಿಸಲ್ಟ್ ಬರ್ತಾ ಇದ್ದಿಲ್ಲ. ಇಲ್ಲಿನೂ ಕೂಡ ಸೇಮ್, ಇಲ್ಲಿ ಯೂನಿವರ್ಸ್ ಹೇಳ್ತಾ ಇರುವಂತದ್ದು, ತುಂಬಾ ಒಂದು ಪರಿಸ್ಥಿತಿಯಲ್ಲಿ ಒದ್ದಾಡಿದೀರಾ, ಒಂದು ವಿಷಯದ ಮೇಲೆ ತುಂಬಾ ನೀವು ವರ್ಕ್ ಮಾಡಿದೀರಾ, ಬಟ್ ಅಲ್ಲಿಂದ ರಿಸಲ್ಟ್ ಬರ್ತಾ ಇಲ್ಲ ಅನ್ನೋಂಥ ನೋವು ನಿಮ್ಗೆಲ್ಲೋ ಒಂದ್ ಕಡೆ ಕಾಡ್ತಾ ಇತ್ತು. ಮತ್ತೆ ನಿಮ್ಗೆ ಗೈಡೆನ್ಸ್ ಇದ್ದಿದ್ದಿಲ್ಲ ಇದುವರೆಗೂ, ಯೂನಿವರ್ಸ್ ಇಂದ ಗೈಡೆನ್ಸ್ ಇದ್ದಿದ್ದಿಲ್ಲ, ಅಥವಾ ಯಾರು ನಿಮ್ಗೆ ಗೈಡೆನ್ಸ್ ಕೊಡುವಂತವ್ರು ಇದ್ದಿದ್ದಿಲ್ಲ. ಬಟ್ ಇವಾಗ ಏನಾಗ್ತಾ ಇದೆ, ನೀವು ಯಾವ ಒಂದು ನಿರ್ದಿಷ್ಟ ಕೆಲಸ ಮಾಡ್ತಾ ಇದ್ದೀರಾ, ಎಂತ ಒಂದು ಪರಿಸ್ಥಿತಿ ಏನ್ ಇಟ್ಕೊಂಡು ನೀವು ಕೆಲಸ ಮಾಡ್ತಾ ಇದ್ದೀರಾ, ಬಟ್ ಅದಕ್ಕೆ ಇಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಬರ್ಲಿಕ್ಕೆ ಹೋಗ್ತಾ ಇದೆ. ಏನೇ ಇದ್ರೂ ಕೂಡ ನೀವು ಪಾಸಿಟಿವ್ ಆಗಿರಿ. ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇರುವಂತದ್ದು ಪಾಸಿಟಿವಿಟಿ ನಿಮ್ಮ ಲೈಫ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿದೆ. ನೀವು ಇದೀರಾ ಕೂಡ, ಇಲ್ಲಂತಲ್ಲ. ಬಟ್ ಕೆಲವೊಮ್ಮೆ ಏನಾಗುತ್ತೆ ನೋಡಿ, ಕೆಲವೊಂದ್ ಸಾರಿ ಇಲ್ಲಿ ಹೇಳೋದೇನಂತಂದ್ರೆ ತುಂಬಾ ಎಫರ್ಟ್ ಹಾಕಿರ್ತೀವಿ, ಆ ಪೇಷನ್ಸ್ ಲೆವೆಲ್ ಅನ್ನ ಕಳ್ಕೊಂಡ್ಬಿಡ್ತೀವಿ. ನಾನು ಎಲ್ಲ ಮಾಡಿದಾದ್ಮ್ಯಾಗೂ ನನಗೆ ಈ ರೀತಿ ಆಯ್ತಲ್ಲ ಅನ್ನುವಂಥದ್ದು, ಅದು ಚೇಂಜ್ ಆಗ್ಲಿಕ್ಕೆ ಹೋಗ್ತಾ ಇದೆ ಇವಾಗ. ಹೌದಾ, ಹೊಸ ಉದ್ಯೋಗ ಏನಾದ್ರೂ ನೀವು ಮಾಡ್ಬೇಕು ಅಥವಾ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೂ ಕೂಡ ಸ್ವಲ್ಪ ನೋಡ್ಕೊಂಡು ಪ್ರಾರಂಭ ಮಾಡಿ. ಕೆಲವೊಂದಿಷ್ಟು ನಿರ್ಧಾರ ತಗೊಳ್ಳೋದು ನಿಮ್ಗೆ ಆಗ್ತಾ ಇಲ್ಲ ಅಂತಂದ್ರೆ ಯಾರಾದ್ರೂ ಇರೋರ ಹತ್ರ ಸಜೆಷನ್ ಅನ್ನ ತಗೊಳ್ಳಿ.
ಇನ್ನೂ ಹೇಳ್ಬೇಕು ಅಂತಂದ್ರೆ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇರುವಂತದ್ದು ಸರೆಂಡರ್ ಮೋಡ್ಗೆ ಹೋಗಿ. ಸರೆಂಡರ್, ಇಟ್ಸ್ ವೆರಿ ಇಂಪಾರ್ಟೆಂಟ್ ಮೆಸೇಜ್. ಏನಂತಂದ್ರೆ ಸರೆಂಡರ್ ಆಗುವಂತದ್ದು ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ. ಸರೆಂಡರ್ ಮಾಡ್ಕೊಳ್ಳಿ. ನೀವು ನಾನು ಅನ್ನುವಂಥದ್ದು ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಇದೆಲ್ಲ ನಡೆಯೋದೆ. ಮನುಷ್ಯ ಏನೂ ಅಲ್ಲ, ಎಲ್ಲ ದೈವೇಚ್ಛೆ. ದೇವ್ರು ಏನ್ ಮಾಡ್ತಾನೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಯಾವಾಗ ನೀವು ಅನ್ಕೊಂಡು ಹೋಗ್ತೀರಾ? ಖಂಡಿತ. ನೀವು ಯಾವ ದೇವರಿಗೆ ನಂಬ್ತೀರಾ, ಯಾವುದೇ ರಿಲಿಜನ್ ಇರ್ಬೋದು, ನೀವು ಯಾವ ದೇವರನ್ನ ನಂಬ್ತೀರಾ, ಖಂಡಿತ ಅದನ್ನ ನೀವು ಆ ರೀತಿ ನಂಬಿದ್ದೇ ಆಯ್ತು, ಎಲ್ಲ ಯೂನಿವರ್ಸ್ ಮೇಲೆ ಕೊಟ್ಟಿದ್ದೇ ಆಯ್ತು ಅಂತಂದ್ರೆ ನಿಮ್ಮ ಲೈಫಲ್ಲಿ ಚೇಂಜಸ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಸೊ ನೀವು ತಗೊಳ್ಳೋದಕ್ಕೆ ರೆಡಿ ಆಗಿರ್ಬೇಕಷ್ಟೇ. ಓಕೆ, ನೋಡೋಣ ಹಾಗಿದ್ರೆ ಇನ್ನು ಏನ್ ಹೇಳ್ತೀರಾ ಯೂನಿವರ್ಸ್, ಮೆಸೇಜಸ್ ಏನ್ ಬರ್ತಾ ಇದೆ ಹಾಗಿದ್ರೆ ತುಲಾ ರಾಶಿಯವರಿಗೆ ಬರುವಂತ ವಾರ 4 to 14, 8 of Pentacles. ಓಕೆ, ತುಂಬಾ ವರ್ಕ್ ಮಾಡ್ತಾ ಇದ್ದೀರಾ, ಸ್ಟ್ರಗಲ್ ಅಲ್ಲಿದ್ದೀರಾ. ಸ್ಟ್ರಗಲ್ ಅಂತಂದ್ರೆ ನೋಡಿ, ನಿಮ್ಮ ಸ್ಕಿಲ್ಸ್ ಮೇಲೆ ತುಂಬಾ ವರ್ಕ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು. ಮತ್ತೆ ಯೂನಿವರ್ಸ್ ಇನ್ನೊಂದು ಮೆಸೇಜ್ ಏನ್ ಕೊಡ್ತಾ ಇದೆ ನಿಮ್ಗೆ, ಸ್ಟ್ರಗಲ್ ಮಾಡಿ. ಸ್ಟ್ರಗಲ್ ಅಂತಂದ್ರೆ ನೀವು ಸ್ಕಿಲ್ಸ್ ಮೇಲೆ ವರ್ಕ್ ಮಾಡಿ. ನಿಮ್ಮ ಸ್ಕಿಲ್ಸ್ ನಿಮ್ಮನ್ನ ಎತ್ತಿ ಹಿಡಿಯುತ್ತೆ. ಮೇ ಬಿ ಪ್ರೆಸೆಂಟ್ ಸಿಚುವೇಶನ್ ನಿಮ್ಮ ಒಂದು ಸ್ಕಿಲ್ಸ್ ಏನಿದೆ ಇನ್ನು ನಿಮ್ಗೆ ಅಪ್ ಟು ದಿ ಮಾರ್ಕ್, ನಿಮ್ಗೆ ಬೇಕಾಗಿರುವಂತ ಒಂದು ಸ್ಕಿಲ್ಸ್ ಇನ್ನೂ ಇಲ್ಲ ನಿಮ್ಗೆ. ಲೈಕ್ ನಿಮ್ಮ ಕರಿಯರ್ ಜಾಬ್ಗೆ ಇರ್ಬೇಕಾದಂತ ಒಂದು ಪರ್ಫೆಕ್ಷನ್ ಇನ್ನೂ ಬರ್ತಾ ಇಲ್ಲ. ಹಾಗಾಗಿ ಯೂನಿವರ್ಸ್ ನಿಮ್ಗೆ ಏನ್ ಹೇಳ್ತಾ ಇದೆ, ಸ್ವಲ್ಪ ಸ್ಕಿಲ್ಸ್ ಮೇಲೆ ವರ್ಕ್ ಮಾಡ್ಬೇಕಾಗತ್ತೆ ಅನ್ನುವಂಥದ್ದು. ಸೊ ಶಫಲ್ ಮಾಡುವಾಗ ಬಂದಿರುವಂತ ಕಾರ್ಡ್ ದ ಸನ್ ಕಾರ್ಡ್ ಬರ್ತಾ ಇದೆ. ಅಗೇನ್ ಕ್ಲೇಮ್ ಮಾಡೋದು ಮರಿಬೇಡಿ. ಸನ್ ಕಾರ್ಡ್ ರೀಪ್ರೆಸೆಂಟ್ ಮಾಡ್ತಾ ಇದೆ ನ್ಯೂ ಬಿಗಿನಿಂಗ್ ಅನ್ನ. ಫಸ್ಟ್ಗೆ ನಿಮ್ಗೆ ಬಂದಿತ್ತು, ಏನೋ ಒಂದು ಹೊಸದಾಗಿ ಶುರು ಆಗ್ತಾ ಇದೆ ನಿಮ್ಮ ಲೈಫಲ್ಲಿ, ಆಗ್ಲಿಕ್ಕೆ ಹೋಗ್ತಾ ಇದೆ, ಚೇಂಜಸ್ ಆಗ್ತಾ ಇದೆ. ಒಂದು ಸರ್ಕಲ್ ಕಂಪ್ಲೀಟ್ ಆಗಿ ಇನ್ನೊಂದು ಸರ್ಕಲ್ ಇವಾಗ ಓಪನ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಇನ್ನೊಂದು ಪೋರ್ಟಲ್ ನಿಮ್ಗೆ ಆಗಿ ಓಪನ್ ಆಗ್ಲಿಕ್ಕೆ ಹೋಗ್ತಾ ಇದೆ. 8 ಪೋರ್ಟಲ್ ಮೇನ್ ಆಗಿ ತುಂಬಾ ಪಾಸಿಟಿವ್ ಆಗಿರುವಂತ ಕಾರ್ಡ್ ಬರ್ತಾ ಇದೆ. ಇಮ್ಮೆಚುರಿಟಿಯನ್ನ ಕಡಿಮೆ ಮಾಡ್ಕೋಬೇಕು, ಸಿಟ್ಟನ್ನ ಕಡಿಮೆ ಮಾಡ್ಕೋಬೇಕು, ಕಮ್ಯುನಿಕೇಶನ್ ಅನ್ನ ಸ್ಟ್ರಾಂಗ್ ಮಾಡ್ಕೋಬೇಕು. ಮಾಡ್ತಾ ಹೋಗಿ, ತುಂಬಾ ಒಳ್ಳೇದಾಗತ್ತೆ. ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ ತುಂಬಾ ಒಳ್ಳೇದಾಗತ್ತೆ ಅಂತ ಹೇಳಿ. ಏಸ್ ಆಫ್ ಕಪ್ಸ್ ಬರ್ತಾ ಇದೆ. ಅಪಾರ್ಚುನಿಟಿ ಇರಬಹುದು. ಐ ಥಿಂಕ್ ನಿಮ್ಮ ರಿಲೇಶನ್ಶಿಪ್ ಆಸ್ಪೆಕ್ಟ್ ಇಂದ ಯಾವ್ದಾದ್ರು ನಿಮ್ಮ ಒಂದು ರಿಲೇಶನ್ಶಿಪ್, ಯಾರು ಮ್ಯಾರೇಜ್ ಪ್ರಪೋಸಲ್ ಮಾಡ್ಬೇಕು ಅಂತ ಇದ್ದೀರಾ ನಿಮ್ಮ ಪಾರ್ಟ್ನರ್ಗೆ, ಅವ್ರಿಗೆ ಅಂದ್ರೆ ಅವರು ರಿಸೀವ್ ಮಾಡುವಂತದ್ದು ಪ್ರಪೋಸಲ್. ತುಂಬಾ ದಿನಗಳಿಂದ ಯಾರಾದ್ರೂ ನಿಮ್ ಮೇಲೆ ನೆದರಿಟ್ಟಿದ್ದಾರೆ, ನಿಮ್ಗೆ ಏನಾದ್ರು ಪ್ರಪೋಸ್ ಮಾಡ್ಬೇಕು ಅಂತ ಹೇಳಿ, ನಿಮ್ಗೆ ಪ್ರಪೋಸಲ್ ಬರ್ತಾ ಇದೆ. ಮ್ಯಾರಿಡ್ ಕಪಲ್ಸ್ ಇದ್ದೀರಾ, ನಿಮ್ಮ ಲೈಫ್ ಅಲ್ಲಿ ಒಂದು ಹೊಸ ಚಾಪ್ಟರ್ ಶುರು ಆಗ್ತಾ ಇದೆ. ರೊಮ್ಯಾನ್ಸ್ ಬರ್ತಾ ಇದೆ, ಒಂದು ಫುಲ್ಫಿಲ್ಮೆಂಟ್ ಬರ್ತಾ ಇದೆ ನಿಮ್ಮ ಲೈಫ್ ಅಲ್ಲಿ. ಎಮೋಷನಲ್ ಫುಲ್ಫಿಲ್ಮೆಂಟ್ ಅಂತ ಹೇಳ್ಬಹುದು. ಹಾಗೆ ನ್ಯೂ ಅಪಾರ್ಚುನಿಟೀಸ್ ರಿಲೇಟೆಡ್ ನಿಮ್ಮ ಜಾಬ್ ಕರಿಯರ್, ಅದು ಕೂಡ ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಏನ್ ಬರ್ತಾ ಇದೆ, ಪೇಜ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಇಂಪಾರ್ಟೆಂಟ್ ಅಪಾರ್ಚುನಿಟೀಸ್ ಬರುತ್ತೆ. ತುಂಬಾ ವಿಚಾರ ಮಾಡಿ, ಥಿಂಕ್ ಮಾಡಿ. ಅಗೇನ್ ಸರೆಂಡರ್ ಮೋಡ್. ನಿಮ್ಗೆ ಆಗ್ತಾ ಇಲ್ಲ, ಯೂನಿವರ್ಸಿಗೆ ಕೊಟ್ಬಿಡಿ, ಯೂನಿವರ್ಸ್ ಮಾಡುತ್ತೆ. ಆದ್ರೆ ಇಮ್ಮೆಚುರಿಟಿ ಮಾತ್ರ ತೋರಿಸ್ಲಿಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ಇದೇ ಒಂದು ಇಟ್ಕೊಂಡು ನೀವು ನಿಮ್ಮ ಲೈಫ್ ಅಲ್ಲಿ ಬೆಳೆಯುವಂತ ಅವಕಾಶ ಇರುತ್ತೆ. ಯಾಕೆ ಹೇಳಿ, ಇಲ್ಲಿ ಯೂನಿವರ್ಸ್ 2 ಕಡೆಯಿಂದ ನಿಮ್ಗೆ ಮೆಸೇಜ್ ಹೇಳ್ತಾ ಇದೆ. ಒಂದು, ನಿಮ್ಮ ಸ್ಕಿಲ್ಸ್ ಮೇಲೆ ವರ್ಕ್ ಮಾಡಿ, ಅಪಾರ್ಚುನಿಟೀಸ್ ಬರುತ್ತೆ, ನ್ಯೂ ಬಿಗಿನಿಂಗ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಹೌದಾ? ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಮೆಸೇಜಸ್ ಎಲ್ಲ ಬರ್ತಾ ಇದೆ. ಹಾಗಿದ್ರೆ ಇನ್ನು ನಿಮ್ಮ ಕರಿಯರ್ ಲೈಫ್, ನಿಮ್ಮ ರಿಲೇಶನ್ಶಿಪ್, ನಿಮ್ಮ ಹೆಲ್ತ್ ಆಸ್ಪೆಕ್ಟ್ ಏನ್ ಬರ್ತಾ ಇದೆ ಎಲ್ಲಾನು ನೋಡ್ಕೊಂಡು ಬಂದ್ಬಿಡೋಣ ಒಂದ್ಸಾರಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಥ್ಯಾಂಕ್ ಯು. ಪ್ಲೀಸ್ ಗೈಡ್ ಮಾಡಿ ತುಲಾ ರಾಶಿಯವರ ಬರುವಂತ ವಾರ ಯಾವ ರೀತಿ ಎಲ್ಲ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ. ಓಕೆ, ನಿಮ್ಗೆ ಏನು ಒಂದು ಪ್ರಾಬ್ಲಮ್ ಇತ್ತು ಇಷ್ಟು ದಿನ, ಐ ಥಿಂಕ್ ನಿಮ್ಗೆ ಬ್ಯಾಕ್ ಪೈನ್ ಇರುವಂತದ್ದು, ಅಥವಾ ಕತ್ತಲ್ಲಿ ನೋವು ಇರುವಂತದ್ದು, ನಿಮ್ಮ ಸ್ಪೈನಲ್ ಅಲ್ಲಿ ಏನಾದ್ರೂ ಇಶ್ಯೂಸ್ ಇರುವಂತದ್ದು, ಅಥವಾ ನಿಮ್ಗೆ ಏನಾದ್ರೂ ಪೈಲ್ಸ್ ಪ್ರಾಬ್ಲಮ್ ಇರುವಂತದ್ದು, ಶೋಲ್ಡರ್ ಪೇನ್ ಏನಾದ್ರೂ ಇತ್ತು ಇದಕ್ಕಿಂತ ಮುಂಚೆ, ಅದೇನಾಗ್ಲಿಕ್ಕೆ ಹೋಗ್ತಾ ಇದೆ, ಹೀಲ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಹೀಲ್ ಮಾಡ್ಕೊಳ್ತಾ ಇದ್ದೀರಾ. ಇವಾಗ ಏನಾಗ್ತಾ ಇದೆ, ಅದು ಅದರಿಂದ ಹೊರಗಡೆ ಬರ್ತಾ ಇದ್ದೀರಾ. ಯೂನಿವರ್ಸ್ ಹೇಳ್ತಾ ಇದೆ ಅದರಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ. ತುಂಬಾ ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್, ತುಂಬಾ ಇಂಪಾರ್ಟೆಂಟ್ ಇದೆ. ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್ ಇಂದ ರಿಕವರಿ ತುಂಬಾ ಚೆನ್ನಾಗಿ ಫಾಸ್ಟ್ ಆಗಿ ಆಗ್ತಾ ಇದೆ. ಹಾಗಾಗಿ ಲೈಕ್
ಒಂದು ಯಾಕಂದ್ರೆ ನೀವು ನೋವು ಅನುಭವಿಸ್ತಾ ಇದ್ರಿ, ಒಂದ್ ಹೇಳ್ಬೇಕಂತಂದ್ರೆ ನೀವು ನೋವು ಅನುಭವಿಸ್ತಾ ಇದ್ರಿ, ಬಟ್ ಇವಾಗ ನಿಮ್ಗೆ ರಿಲೀಫ್ ಸಿಗ್ತಾ ಇದೆ. ಹಾಗಾಗಿ ಏನ್ ಮಾಡ್ತಾ ಇದ್ದೀರಾ, ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅನ್ನೋವಂಥದ್ದು. ಓಕೆ, ಸೊ ಬರುವಂತ ದಿನಗಳಲ್ಲಿ ಅಗೇನ್ ನಾನು ನೋಡ್ತಾ ಇರುವಂತದ್ದು ನೆಕ್ ಪೇನ್, ಸ್ವಲ್ಪ ಬಾಡಿ ಪೇನ್, ನಿಮ್ಗೆ ನೆಕ್ ಪೇನ್ ಇರುವಂತದ್ದು ಆಗುತ್ತೆ. ಸ್ವಲ್ಪ ಎಕ್ಸಸೈಸ್ ಕಡೆ ನೀವು ಗಮನ ಕೊಡಿ ಅನ್ನುವಂಥದ್ದು ನಾನು ಹೇಳ್ತೀನಿ. ಯಾಕಂದ್ರೆ ತುಂಬಾ ಪ್ರಯತ್ನ ಮಾಡ್ತೀರಾ ಆದ್ರೂ ಕೂಡ ನಿಮ್ಗೆ ಸಮಸ್ಯೆ ಮತ್ತೆ ಮತ್ತೆ ಬರ್ತಾ ಇದೆ ಅಂತಂದ್ರೆ, ಒಂದು ನೀವೇನ್ ಮಾಡ್ತೀರಾ ಅಂತಂದ್ರೆ ಎಲ್ಲಾನು ದೇವ್ರ ಮೇಲೆ ಭಾರ ಹಾಕಿ ಬಿಟ್ಬಿಡ್ತೀರಾ ಬರುವಂತ ದಿನಗಳಲ್ಲಿ. ಆ ರೀತಿ ಸಿಚುವೇಶನ್ ಕ್ರಿಯೇಟ್ ಆಗ್ಬೋದು, ಬಾಡಿ ಪೇನ್, ನೆಕ್ ಪೇನ್ ಈ ರೀತಿ. ಮತ್ತೆ ಪ್ರೆಸೆಂಟ್ ಸಿಚುವೇಶನ್ ನೀವು ರಿಲೀಫ್ ಆಗ್ತಾ ಇದ್ದೀರಾ, ಬಟ್ ಬರುವಂತ ದಿನಗಳಲ್ಲಿ ನಿಮ್ಗೆ ಪ್ರಾಬ್ಲಮ್ ಆಗ್ಬಹುದು. ಅದಕ್ಕೆ ಏನ್ ಮಾಡ್ಬೇಕು ಹಾಗಿದ್ರೆ, ಒಂದು ನೀವು ಏನ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಎಕ್ಸಸೈಸ್ ಬಗ್ಗೆ ಗಮನ ಕೊಡಿ, ಅಥವಾ ಏನಾದ್ರೂ ನಿಮ್ಗೆ ತುಂಬಾ ತೊಂದರೆ ಅಂತ ಇದ್ರೆ ನೀವ್ ಏನ್ ಮಾಡಿ, ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ. ಯೂನಿವರ್ಸ್ ನಿಮ್ಗೆ ಏನ್ ಹೇಳಲಿಕ್ಕೆ ಹೋಗ್ತಾ ಇದೆ, ಇದರಲ್ಲಿ ಗೈಡೆನ್ಸ್ ಏನ್ ಬರ್ತಾ ಇದೆ, ಸ್ವಲ್ಪ ಕ್ಲಾರಿಟಿ ತಗೊಂಡ್ ಬರೋದು, ಕ್ರಿಯೇಟಿವಿಟಿ ಇರುವಂತದ್ದು, ಸ್ಪಿರಿಚುವಾಲಿಟಿ ಇರುವಂತದ್ದು, ಸ್ವಲ್ಪ ಹೀಲಿಂಗ್ ಕಡೆ ನೀವು ನಿಮ್ಮ ಒಲವನ್ನ ತೋರಿಸಿ, ಹೀಲ್ ಮಾಡ್ಕೊಳ್ಳೋದ್ರ ಬಗ್ಗೆ. ಮತ್ತೆ ಸ್ವಲ್ಪ ಇನ್ನೂ ಹೇಳ್ಬೇಕು ಅಂತಂದ್ರೆ, ನಾನು ಯಾವ ರೀತಿ ಹೇಳಿದೆ, ತುಂಬಾ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಅಗೇನ್ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ. ಓಕೆ, ಇಂಪ್ರೂವ್ಮೆಂಟ್ ಆಗುತ್ತೆ, ಇಲ್ಲಂತಲ್ಲ. ಕೆಲವೊಂದ್ ಸಾರಿ ನಮ್ಮ ಮೈಂಡ್ ಅಲ್ಲಿ ಸ್ಟಕ್ ಆಗಿರೋದಕ್ಕೆ ರೀಸನ್ ಏನಂತಂದ್ರೆ, ಕೆಲವೊಂದಿಷ್ಟು ನಡೆದಿರುವಂತ ಘಟನೆಗಳಿಂದ ತುಂಬಾ ವಿಚಾರ ಮಾಡಿದ್ರು ಕೂಡ ಆಗುವಂತ ಚಾನ್ಸ್ ಇರುತ್ತೆ. ಹಾಗಾಗಿ ಒಂದ್ಸಾರಿ ಯಾವುದಕ್ಕೂ ನೋಡ್ಕೊಳ್ಳಿ. ಕರಿಯರ್ ಲೈಫ್ ಅನ್ನ ನೋಡ್ತಾ ಇದ್ದೀನಿ, 6 ಆಫ್ ವಾಂಡ್ಸ್ ಬರ್ತಾ ಇದೆ. ತುಂಬಾ ಸಕ್ಸಸ್ ಇರುವಂತದ್ದು, ಹೈ ಪೊಸಿಷನ್ ಇರುವಂತದ್ದು, ಒಂದು ಸೆಲೆಬ್ರೇಷನ್ ಇರುವಂತದ್ದು ಬರ್ತಾ ಇದೆ ಅಂತ ಹೇಳಿ. ಲಕ್ಸುರಿ ಲೈಫ್ ಅನ್ನ ಲೀಡ್ ಮಾಡುವಂತದ್ದು. ಓಕೆ, ಒಂದು ವಿಕ್ಟರಿ ಇರಬಹುದು. ಏನೋ ನೀವ್ ಯಾವ ಕೆಲ್ಸಕ್ಕೆ ಕೈ ಹಾಕ್ತೀರಾ ಅಲ್ಲಿ ಒಂದು ಜಯ ಬರ್ತಾ ಇದೆ ನಿಮ್ಗೆ. ಯೂನಿವರ್ಸ್ ನಿಮ್ಗಾಗಿ ನೀವೇನು ಒಂದು ತುಂಬಾ ಎಫರ್ಟ್ ಹಾಕಿದ್ದೀರಾ, ಅದಕ್ಕೆ ನಿಮ್ಗೆ ರಿಸಲ್ಟ್ ತುಂಬಾ ಚೆನ್ನಾಗಿ ಕೊಡ್ತಾ ಇದೆ. ಎಲ್ರು ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ. ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ, ನಿಮ್ಗೆ ಫಾಲೋವರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ಫೇಸ್ಬುಕ್ ಇರ್ಬೋದು, ಇನ್ಸ್ಟಾ ಇರ್ಬೋದು, ಯೂಟ್ಯೂಬ್ ಇರ್ಬೋದು. ಅವರು ನಿಮ್ಗೆ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ, ನಿಮ್ಗೆ ಆಸ್ ಎ ಏಂಜಲ್ ತರ ನೋಡ್ತಾ ಇದ್ದಾರೆ. ಮತ್ತೆ ಒಂದು ಸೆಲೆಬ್ರೇಷನ್ ಯಾವ ರೀತಿ ಅಂತಂದ್ರೆ, ನೀವು ಎಲ್ಲರನ್ನ ಗಮನದಲ್ಲಿ ಇಟ್ಕೊಂಡು ಹೋಗ್ತೀರಾ, ಲೀಡರ್ಶಿಪ್ ಕ್ವಾಲಿಟಿಯನ್ನ ನೀವು ಹೊಂದ್ಕೊಂಡಿರ್ತೀರಾ ಅನ್ನುವಂಥದ್ದು. ಪ್ಯೂರ್ ಹಾರ್ಟೆಡ್ ಇರ್ತೀರಾ ಯಾವಾಗ್ಲೂ. ಓಕೆ, ಹಾಗಾಗಿ ನಿಮ್ಗೆ ಸಕ್ಸಸ್ ಇದ್ದೇ ಇದೆ, ಇದರಲ್ಲಿ ಯಾವುದೇ ರೀತಿ ತೊಂದರೆ ಅಂತ ಇಲ್ಲ. ಒಳ್ಳೆ ಪೊಸಿಷನ್ ಇರುತ್ತೆ, ಎಲ್ಲ ಜನ ನಿಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ ಇದ್ರ ಥ್ರೂ. ನೀವು ಮನೇಲೆ ಕುಂತು ವಿಡಿಯೋ ಮಾಡ್ತಾ ಇದ್ದೀರಾ, ಅಫ್ಕೋರ್ಸ್ ನಿಮ್ಮನ್ನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಮತ್ತೆ ಏನ್ ಬರ್ತಾ ಇದೆ ಹಾಗಿದ್ರೆ ಬರುವಂತ ದಿನಗಳಲ್ಲಿ, ಈಗ ಪ್ರೆಸೆಂಟ್ ಸಿಚುವೇಶನ್ ನಿಮ್ಗೆ ಒಂದು ನ್ಯೂ ಬಿಗಿನಿಂಗ್, ಆಲ್ರೆಡಿ ನಾನು ಹೇಳಿದೆ ನ್ಯೂ ಬಿಗಿನಿಂಗ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ, ಆಕ್ಷನ್ ತಗೊಳ್ಳುವಂತ ಒಂದು ಸಮಯ ಅನ್ನುವಂಥದ್ದು ಬರ್ತಾ ಇದೆ. ಮತ್ತೆ ಮೇ ಬಿ ಈ ಒಂದು ದಿನಗಳಲ್ಲಿ ನಿಮ್ಮ ಟ್ರಾವೆಲ್ ಆಗುವಂತ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಎಲ್ಲಾದ್ರೂ ಲೈಕ್ ಹಿಲ್ ಸ್ಟೇಷನ್ಗೆ ನೀವು ಹೋಗುವಂತದ್ದು, ಗ್ರೀನರಿ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ನೀವು ಹೋಗುವಂತದ್ದು, ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳುವಂತದ್ದು ಸಾಧ್ಯತೆಗಳು ಜಾಸ್ತಿ ಕಾಣ್ತಾ ಇದೆ ನನಗೆ. ಜರ್ನಿ ಆಗುತ್ತೆ ನಿಮ್ದು ಅನ್ನುವಂಥದ್ದು ಬರ್ತಾ ಇದೆ. ಮೇ ಬಿ 1 or 2 ಡೇ ಇರ್ಬೋದು, ವೀಕ್ ಜರ್ನಿ ಇರ್ಬೋದು, ಅಥವಾ ಟ್ರಿಪ್ ಪ್ಲಾನ್ ಮಾಡ್ಕೊಂಡಿದ್ದೀರಾ ಫ್ಯಾಮಿಲಿ ಜೊತೆಗೆ. ನೋಡಿ, ಇದು ಡಿಪೆಂಡ್ ಆಗುತ್ತೆ. ತುಂಬಾ ಎನರ್ಜೆಟಿಕ್ ಆಗಿರ್ತೀರಾ, ನಿಮ್ಮ ಫ್ಯಾಷನ್ ಅನ್ನ ಫಾಲೋ ಮಾಡ್ತೀರಾ ಈ ದಿನಗಳಲ್ಲಿ. ತುಂಬಾ ಇಂಟಿಟ್ಯೂವ್ ಆಗಿರ್ತೀರಾ. ಇನ್ನೂ ಒಂದು ಹೇಳ್ಬೇಕಂತಂದ್ರೆ, ಅಂದ್ರೆ ಯೂನಿವರ್ಸ್ ಇಂದ ನಿಮ್ಗೆ ಗೈಡೆನ್ಸ್ ಬರ್ತಾ ಇರುತ್ತೆ. ಹೈಲಿ ಇಂಟಿಟ್ಯೂವ್ ಅಂತ ಏನ್ ಹೇಳ್ತೀವಿ, ಯೂನಿವರ್ಸ್ ನಿಮ್ಗೆ ಗೈಡ್ ಮಾಡುತ್ತೆ, ಹೀಗೆ ಹೀಗೆ ಅಂತ ಹೇಳಿ. ಅದ್ರ ಬಗ್ಗೆ ಗಮನ ಇರ್ಲಿ. ಹಾಗಿದ್ರೆ ಯೂನಿವರ್ಸ್ ಇನ್ನೂ ಏನ್ ಹೇಳಲಿಕ್ಕೆ ಹೋಗ್ತಾ ಇದ್ದೀರಾ ಇವ್ರಿಗೆ, ಇನ್ನು ಏನ್ ಬರ್ತಾ ಇದೆ ತುಲಾರಾಶಿಯವರಿಗೆ? ಬ್ಲೆಸಿಂಗ್ಸ್ ಬರ್ತಾ ಇದೆ. ನಿಮ್ಮ ಒಂದು ನೀವೇನು ವರ್ಕ್ ಮಾಡ್ಲಿಕ್ಕೆ ಹೋಗ್ತಾ ಇದ್ರಿ, ನಮ್ಮ ಕರಿಯರ್ ಜಾಬ್ ಅಲ್ಲಿ, ನಿಮ್ಮ ಒಂದು ಫೈನಾನ್ಸ್ ಅಲ್ಲಿ ನಿಮ್ಗೆ ಬ್ಲೆಸಿಂಗ್ಸ್ ಬರ್ತಾ ಇದೆ. ನಿಮ್ಮ ಆನ್ಸಿಸ್ಟರ್ ಕಡೆಯಿಂದ ಅಥವಾ ನಿಮ್ಮ ಪೂರ್ವಜರ ಕಡೆಯಿಂದ ನಿಮ್ಗೆ ಒಂದು ಬ್ಲೆಸಿಂಗ್ಸ್ ಬರ್ತಾ ಇರುವಂತದ್ದು. ಅಪಾರ್ಚುನಿಟಿ, ಗ್ರೋತ್. ಮೇ ಬಿ ಯಾರಾದ್ರೂ ನಿಮ್ಮ ಫ್ರೆಂಡ್ ಇರ್ಬೋದು, ಅಥವಾ ಕೊಲಾಬ್ರೇಷನ್ ಮಾಡುವಂತದ್ದು ಇರ್ಬೋದು. ನೀವು ನಿಮ್ಮ ಫ್ಯಾಮಿಲಿ ಬಿಸ್ನೆಸ್ ಅನ್ನ ಟೇಕ್ ಓವರ್ ಮಾಡ್ಕೊಳ್ತಾ ಇದ್ದೀರಾ, ಅಲ್ಲೂ ಕೂಡ ನಿಮ್ಗೆ ಏನಾಗ್ತಾ ಇದೆ, ಗ್ರೋತ್ ಬರ್ತಾ ಇದೆ. ಅಲ್ಲಿನೂ ಬ್ಲೆಸಿಂಗ್ಸ್ ಬರ್ತಾ ಇದೆ ನಿಮ್ಮ ಹಿರಿಯರಿಂದ. ಒಂದು ಸೆಲೆಬ್ರೇಷನ್ ಟೈಮ್ ಅಂತ ಹೇಳ್ಬೋದು, ಯಾಕಂದ್ರೆ ಗ್ರೋತ್ ಕಾಣ್ತಾ ಇದ್ದೀರಾ ನೀವು. ಹಾಗಾಗಿ ಒಂದು ರಿಯೂನಿಯನ್ ಆಗುವಂತ ಚಾನ್ಸಸ್ ನನಗೆ ತುಂಬಾನೇ ಕಾಣ್ತಾ ಇದೆ. ಯಾರೋ ನಿಮ್ಮ ಓಲ್ಡ್ ಫ್ರೆಂಡ್ ಇರ್ಬೋದು, ಯಾರಾದ್ರೂ ಇರ್ಬೋದು, ಅಥವಾ ನಿಮ್ಗಿಂತ ದೊಡ್ಡವ್ರು ಯಾರಾದ್ರೂ ಕೂಡ ಇರ್ಬೋದು. ನಿಮ್ಮ ಇದರಲ್ಲಿ ಯಾರಾದ್ರೂ ದೊಡ್ಡವರಿದ್ರೆ ಅವ್ರದ್ದು ಕೂಡ ನಿಮ್ಗೆ ರಿಯೂನಿಯನ್ ಆಗ್ಲಿಕ್ಕೆ ಹೋಗ್ತಾ ಇರುವಂತ ಒಂದು ಸಮಯ ಅಂತ ಹೇಳ್ಬೋದು.
ಯೂನಿವರ್ಸ್ ಗೈಡೆನ್ಸ್ ಅನ್ನ ಕೂಡ ನೋಡೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ತುಂಬಾ ಕರಿಯರ್ ವೈಸ್ ತುಲಾ ರಾಶಿಯವರಿಗೆ ತುಂಬಾ ಚೆನ್ನಾಗಿ ಬಂದಿದೆ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಏನ್ ನಡೀತಾ ಇದೆ ಅದರಲ್ಲಿ ಸ್ವಲ್ಪ ನೋಡ್ಕೊಳ್ಳಿ. ಹಾಗಿದ್ರೆ ನಿಮ್ಗೆ ಏನ್ ಬರ್ಬೇಕು, ಇನ್ನು ಏನು ನಿಮ್ಮ ಲೈಫ್ ಅಲ್ಲಿ ಚೇಂಜಸ್ ಅನ್ನ ಮಾಡ್ಕೋಬೇಕು ಅಂತ ಗೈಡೆನ್ಸ್ ಕೊಡ್ತಾ ಇದೆ. ಸ್ವಲ್ಪ ಕ್ಲಾರಿಟಿ ತಗೊಂಡ್ ಬನ್ನಿ, ಅವೇರ್ನೆಸ್ ಅನ್ನ ತಗೊಂಡ್ ಬನ್ನಿ, ಅಕ್ಸೆಪ್ಟೆನ್ಸ್ ಅನ್ನ ತಗೊಂಡ್ ಬನ್ನಿ. ಏನ್ ನಡೀತಾ ಇದೆ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು, ಒಪ್ಕೊಳ್ಳುವಂತ ಜವಾಬ್ದಾರಿಯನ್ನ ತಗೊಂಡ್ ಬನ್ನಿ. ಕೆಲವೊಂದಿಷ್ಟು ಇರುತ್ತೆ ನಮ್ ಕಣ್ ಮುಂದೆನೆ ಇದ್ರೂ ಕೂಡ ನಾವು ಚೂಸ್ ಮಾಡೋದ್ರಲ್ಲಿ ನಾವ್ ಏನ್ ಮಾಡ್ತೀವಿ, ಅಪಾರ್ಚುನಿಟಿಯನ್ನ ಚೂಸ್ ಮಾಡೋದ್ರಲ್ಲಿ ಡಿಲೇ ಮಾಡ್ತಾ ಇರ್ತೀವಿ. ನಮ್ಗೆ ಕನ್ಫ್ಯೂಸ್ ಆಗಿರುತ್ತೆ, ಯಾವ್ದು ಸರಿಯಾಗಿದೆಯಾ, ಇದ್ ಸರಿಯಾಗಿದೆಯಾ, ಅಥವಾ ಎಲ್ಲ ನಿಮ್ಗೆ ಗೊತ್ತಿರುತ್ತೆ ಸರಿ ಅಂತ ಇದ್ರೂ ಕೂಡ ನೀವು ಅದ್ರ ಬಗ್ಗೆ ಇಂಟ್ರೆಸ್ಟ್ ತಗೊಳ್ಳೋದಿಲ್ಲ. ಸೊ ಆ ಒಂದು ಇದರಲ್ಲಿಂದ ಏರಿಯಾದಿಂದ ನೀವು ಹೊರಗಡೆ ಬರಬೇಕು ಅನ್ನುವಂಥದ್ದು, ಸ್ವಲ್ಪ ಡಿಪ್ರೆಷನ್ ಇರುವಂತದ್ದು, ನೆಗೆಟಿವಿಟಿ ಇರುವಂತದ್ದು, ಅದರಿಂದ ಹೊರಗಡೆ ಬರಬೇಕು. ಮತ್ತೆ ಹ್ಯಾಪಿನೆಸ್ ಅನ್ನ ನೀವು ತಗೊಂಡ್ ಬರ್ಬೇಕು. ಬರ್ಡನ್ ಅನ್ನುವಂಥದ್ದು ಇಟ್ಕೊಳ್ಳಿಕ್ ಹೋಗ್ಬೇಡಿ. ನಿಮಗಾಗಿ ಒಳ್ಳೆ ಒಳ್ಳೆ ಅಪಾರ್ಚುನಿಟಿಯನ್ನ ಕೊಡ್ತಾ ಇದೆ ಯೂನಿವರ್ಸ್. ಯಾಕೆ ಹೀಗೆ ಅನ್ನುವಂಥದ್ದನ್ನ ಬಿಡ್ಬೇಕು. ಏನೇ ನಿಮ್ಮ ಲೈಫ್ ಅಲ್ಲಿ ಬರ್ತಾ ಇದೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗುವಂತ ಮೆಂಟಾಲಿಟಿಯನ್ನ ನೀವು ಬೆಳೆಸ್ಕೋಬೇಕು. ಮುಂದೆ ಅಪಾರ್ಚುನಿಟಿ ಇದೆ, ಅದರಲ್ಲಿ ನಿಮ್ಗೆ ಗ್ರೋತ್ ಇದೆ, ಬಟ್ ನೀವು ಅದನ್ನ ನೋಡ್ತಾ ಇಲ್ಲ, ನೀವೇನೋ ಬೇರೆ ಕಡೆ ಥಿಂಕ್ ಮಾಡ್ತಾ ಇದ್ದೀರಾ. ಸೊ ಆ ಒಂದು ಅದನ್ನ ನೀವೇನ್ ಮಾಡಿ, ಅವಾಯ್ಡ್ ಮಾಡಿ. ನಿಮ್ಗೆ ಗೊತ್ತಾಗ್ತಾ ಇಲ್ಲ, ಸಜೆಷನ್ ತಗೊಳ್ಳಿ, ಬಟ್ ಈ ರೀತಿ ಮಿಸ್ ಮಾಡ್ಕೊಳಿಕ್ ಹೋಗ್ಬೇಡಿ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ರಿಲೇಶನ್ಶಿಪ್ ಆಸ್ಪೆಕ್ಟ್ ಅನ್ನ ಚೆಕ್ ಮಾಡೋಣ. ಹಾಗಿದ್ರೆ ಏನ್ ಬರ್ತಾ ಇದೆ ರಿಲೇಶನ್ಶಿಪ್ ಅಲ್ಲಿ ಅಂತ ಹೇಳಿ. ಸೊ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಹೀಲ್ ಮಾಡ್ತಾ ಇದ್ದೀರಾ ಇಬ್ರು ಒಬ್ರಿಗೊಬ್ರು ಅಂತ ಹೇಳಿ, ಅಂದ್ರೆ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ತಾ ಇದ್ದೀರಾ ರಿಲೇಶನ್ಶಿಪ್ ಅಲ್ಲಿ. ತುಂಬಾ ಪೇಷನ್ಸ್ ಆಗಿ ಈ ಒಂದು ರಿಲೇಶನ್ಶಿಪ್ ಅನ್ನ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ತುಂಬಾ ಚೆನ್ನಾಗಿದೆ. ನಿಮ್ದು ನಿಮ್ಮ ಪಾರ್ಟ್ನರ್ದು ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಇದುವರೆಗೂ ತೊಂದರೆ ಇದ್ದಿದ್ದಿಲ್ಲ. ಪ್ರೆಸೆಂಟ್ ಸಿಚುವೇಶನ್ ಕೂಡ ತುಂಬಾ ಚೆನ್ನಾಗಿದೆ, ಯಾವುದೇ ರೀತಿ ಪ್ರಾಬ್ಲಮ್ ಅಂತ ಇಲ್ಲ. ಏನಂತಂದ್ರೆ ಹ್ಯಾಪಿ ಆಗಿದ್ದೀರಾ, ಮತ್ತೆ ಸ್ಟ್ರಾಂಗ್ ಆಗಿ ಬಾಂಡಿಂಗ್ ಕ್ರಿಯೇಟ್ ಆಗಿದೆ ನಿಮ್ಮಿಬ್ಬರ ನಡುವೆ ಅಂತ. ಸ್ಟೇಬಲ್ ರಿಲೇಶನ್ಶಿಪ್ ಇರುವಂತದ್ದು ನಾನು ನೋಡ್ತಾ ಇದ್ದೀನಿ. ಮೇ ಬಿ ಯಾರು ನೀವು ಕಪಲ್ಸ್ ಇದ್ದೀರಾ, ಮ್ಯಾರಿಡ್ ಕಪಲ್ಸ್ ಇದ್ದೀರಾ, ಅವರು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರಿ ಲೈಕ್ ಬೇಬಿ ಪ್ಲಾನ್ ಮಾಡ್ಬೇಕು ಅಂತ ಹೇಳಿ. ಇವಾಗ ನಿಮ್ಗೆ ಒಂದು ನಿಮ್ಗೆ ಬೇಬಿ ನ್ಯೂಸ್ ಬರುವಂತದ್ದು, ಗುಡ್ ನ್ಯೂಸ್ ಸಿಗುವಂತದ್ದು, ಅಥವಾ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುವಂತ ಚಾನ್ಸಸ್ ನನಗೆ ತುಂಬಾನೇ ಕಾಣ್ತಾ ಇದೆ. ಓಕೆ, ಒಂದು ಡಿವೈನ್ ಕನೆಕ್ಷನ್ ಇರುವಂತದ್ದು ನಿಮ್ಮ ಒಂದು ರಿಲೇಶನ್ಶಿಪ್ ಅಂತ ಹೇಳ್ಬಹುದು. ಚೆನ್ನಾಗಿದೆ. ಸೊ ಬರುವಂತ ದಿನಗಳಲ್ಲಿ ಅಗೇನ್ ಯೂನಿವರ್ಸ್ ನಿಮ್ಗೆ ಏನ್ ಹೇಳಲಿಕ್ಕೆ ಹೋಗ್ತಾ ಇದೆ ರಿಲೇಶನ್ಶಿಪ್ ಅಲ್ಲಿ. ಸ್ವಲ್ಪ ನಿಮ್ಗೆ ಅನಿಸ್ಬಹುದು ಒಂಟಿಯಾಗಿದ್ದೀನಿ, ನಾನೆಲ್ಲ ಒಂಟಿಯಾಗಿನೇ ಮಾಡ್ತಾ ಇದ್ದೀನಿ, ತುಂಬಾ ವರ್ಕ್ ಇದೆ ಅನ್ನುವಂಥದ್ದು, ಸ್ವಲ್ಪ ಸ್ಯಾಡ್ನೆಸ್ ಬರುವಂತದ್ದು, ದುಃಖ ಈ ರೀತಿ ಬರುವಂತದ್ದು, ಡಿಪ್ರೆಷನ್ ಆಗುವಂತದ್ದು ಈ ರೀತಿ ಆಗತ್ತೆ. ನಿಮಗೆ ನೀವು ಸ್ವಲ್ಪ ಸ್ಪೇಸ್ ಅನ್ನ ಕೊಡಿ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ನಿಮ್ಮ ಪಾರ್ಟ್ನರ್ಗೂ ಕೂಡ ಸ್ವಲ್ಪ ಸ್ಪೇಸ್ ಅನ್ನ ನೀವು ಕೊಡ್ಬೇಕು. ಮತ್ತೆ ಇಂಪಾರ್ಟೆಂಟ್ ಏನಂತಂದ್ರೆ, ನೀವೇನು ಹೊರಗಡೆ ಜಗತ್ತಲ್ಲಿ ಹುಡುಕ್ತೀರಾ, ಪದೇ ಪದೇ ತುಲಾರಾಶಿಯವರು ಬೇರೆದವ್ರ ಕಡೆಯಿಂದ ನನಗೆ ಪ್ರೀತಿ ಸಿಗುತ್ತಾ, ನನಗೆ ವಿಶ್ವಾಸ ಸಿಗುತ್ತಾ ಅಂತ ಹೇಳಿ. ಬಟ್ ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಎಲ್ಲಾ ರಾಶಿಗಳಲ್ಲಿ ಪದೇ ಪದೇ ಮೋಸ ಹೋಗೋದು ತುಲಾರಾಶಿಯವರೇ. ಯಾಕಂದ್ರೆ ಟ್ರಸ್ಟ್ ಬೇಗ ಮಾಡ್ತೀರಾ,